ಹಾಯ್ ಹಲೋ ವೆಲ್ಕಮ್ ಟು ಏಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ವೆಜಿಟೇಬಲ್ ಹಾಕಿ ಮಾಡಿದಂತಹ ದೋಸೆಯ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ ಹಾಗಿದ್ರೆ ರುಚಿಕರವಾದಂತಹ ಬೆಳಗ್ಗಿನ ಉಪಹಾರವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಸ್ನೇಹಿತರೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಬನ್ನಿ ಹಾಗಿದ್ರೆ ದೋಸೆ ರೆಸಿಪಿಯನ್ನು ಮಾಡೋಣ. ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಬ್ರೋಕನ್ ಮಸೂರಿ ರೈಸನ್ನು ತಗೊಂಡಿದ್ದೇನೆ. ಹಾಗೆ ನೋಡಿ, ಈ ಕಪ್ಪಲ್ಲಿ 3/4 ಕಪ್, ಸಾಧಾರಣವಾಗಿ ಒಂದೂವರೆ ಹಿಡಿ, ನಮ್ಮ ಕೈಯಲ್ಲಿ 1.5 ಹಿಡಿ ಆಗುವಷ್ಟು ಉದ್ದಿನಬೇಳೆ, 1 ಚಮಚ ಆಗುವಷ್ಟು, ದೊಡ್ಡ ಚಮಚದಲ್ಲಿ 1 ಚಮಚ ಆಗುವಷ್ಟು ಮೆಂತೆ, ಕಡಲೆಬೇಳೆ ಹಾಗೆ ಹೆಸರು ಕಾಳು, ಇಷ್ಟನ್ನು ಹಾಕಿ ಚೆನ್ನಾಗಿ ತೊಳೆದು 4 ಗಂಟೆ ಹೊತ್ತು ಚೆನ್ನಾಗಿ ನೆನೆಯಲಿಕ್ಕೆ ಹಾಕಬೇಕು ಈ ಅಕ್ಕಿಯನ್ನು. ಇದೀಗ ಚೆನ್ನಾಗಿ ನೆನೆದು ತೊಳೆದಿಟ್ಟಂತಹ ಅಕ್ಕಿ, ಇದೀಗ ರುಬ್ಬಿಕೊಳ್ಳಿಕ್ಕೆ ರೆಡಿಯಾದಂತಹ ಅಕ್ಕಿ. ಹಾಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ತೆಳು ಅವಲಕ್ಕಿಯನ್ನು ನೀರಲ್ಲಿ ನೆನೆ ಹಾಕ್ತಾ ಇದ್ದೇನೆ. ನಾವು ಅಕ್ಕಿಯನ್ನು ರುಬ್ಬಿಕೊಳ್ಳುವ 5 ನಿಮಿಷ ಮೊದಲು ಈ ತೆಳು ಅವಲಕ್ಕಿಯನ್ನು ನೆನೆಯಲಿಕ್ಕೆ ಹಾಕಿ. ಇಷ್ಟ ಆದಮೇಲೆ ಈ ಅಕ್ಕಿಯನ್ನು ನಾನಿಲ್ಲಿ ಗ್ರೈಂಡರಲ್ಲಿ ರುಬ್ಬಿಕೊಳ್ತಾ ಇದ್ದೇನೆ. ನುಣ್ಣಗೆ ರುಬ್ಬಿಕೊಳ್ಬೇಕು. ನೀವು ಬೇಕಿದ್ದರೆ ಮಿಕ್ಸಿ ಜಾರಲ್ಲಿ ಕೂಡ ರುಬ್ಬಿಕೊಳ್ಬಹುದು. ಯಾವುದೇ ಉಪ್ಪು ಆ್ಯಡ್ ಮಾಡಿಕೊಳ್ತಾ ಇಲ್ಲ. ನೋಡಿ, ಇದೀಗ ರುಬ್ಬಿಕೊಂಡಂತಹ ಮಿಶ್ರಣ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಇದು ಹೀಗೆ ಇರಲಿ. ಇದನ್ನು ಮುಚ್ಚಿಡಿ. ಓವರ್ನೈಟ್ ಇದು ಹುಳಿ ಬರಲಿ, ಚೆನ್ನಾಗಿ ಫರ್ಮೆಂಟೇಷನ್ ಆಗಿ ಬೆಳಗ್ಗೆ ಏಳುವಾಗ ನಮ್ಮ ರುಚಿಕರವಾದಂತಹ ದೋಸೆಯ ಹಿಟ್ಟು ರೆಡಿಯಾಗಿರ್ತದೆ. ನೋಡಿ, ಇದೀಗ ಮರುದಿನ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಇನ್ನಿದನ್ನು ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ನಾನಿಲ್ಲಿ 1 ಚಮಚ ಆಗುವಷ್ಟು ಹುಡಿ ಉಪ್ಪನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಉಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆ 1 ರಿಂದ 2 ಚಮಚ ಆಗುವಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಇನ್ನಿದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಹಿಟ್ಟು ರೆಡಿಯಾಗಿದೆ. ಈಗ ಇನ್ನಿದಕ್ಕೆ ನಾವು ಬೇಕಾದಂತಹ ವೆಜಿಟೇಬಲ್ಸನ್ನು ಹಾಕಿಕೊಳ್ಳುವ. ಇದು ತುರಿದಿಟ್ಟುಕೊಂಡಂತಹ ಬೀಟ್ರೋಟ್, ಹಾಗೆ 1 ಕಪ್ ಆಗುವಷ್ಟು ತುರಿದಿಟ್ಟುಕೊಂಡಂತಹ ಕ್ಯಾರೆಟ್, ಹಾಗೆ 1 ಸಣ್ಣ ಟೊಮ್ಯಾಟೊ, ಸಣ್ಣಗೆ ಹೆಚ್ಚಿಟ್ಟುಕೊಂಡಂತಹ ಟೊಮ್ಯಾಟೊ, 1 ಸಣ್ಣಗೆ ಕಟ್ ಮಾಡಿದಂತಹ ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು. ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂತಿದ್ದರೆ ಜಾಸ್ತಿ ಹಾಕಿಕೊಳ್ಬೋದು. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಇಂಚ್ ಆಗುವಷ್ಟು ಸಣ್ಣಗೆ ಕಟ್ ಮಾಡಿದಂತಹ ಶುಂಠಿ, 1 ಹಸಿಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಹಾಕಿಕೊಂಡಿದ್ದೇನೆ. ನಿಮಗೆ ಸ್ಪೈಸಿ ಖಾರ ಆಗಿ ಬೇಕು ಅಂತಿದ್ದರೆ ಹಸಿಮೆಣಸನ್ನು ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೋದು. 1-2 ಹಸಿಮೆಣಸೆಲ್ಲ ಹಾಕಿಕೊಳ್ಬೋದು. ಇನ್ನಿದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇದು ಬೀಟ್ರೂಟ್ ಹಾಕಿದ ಕಾರಣ ಕಲರ್ ಪಿಂಕಲ್ಲಿದೆ. ಕಲರ್ ಪಿಂಕ್ ಬೇಡ ಅಂತ ಇದ್ದರೆ ನೀವು ಬೀಟ್ರೂಟನ್ನು ಸ್ಕಿಪ್ ಮಾಡ್ಬೋದು. ಇನ್ನು ನಾವು ಚಟ್ನಿಯನ್ನು ರೆಡಿ ಮಾಡಿಕೊಳ್ಳುವ. ಚಟ್ನಿಗೆ 1 ಕಪ್ ಆಗುವಷ್ಟು ಕಾಯಿ ತುರಿ, 1 ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಹಸಿಮೆಣಸು. ಖಾರ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕಿಕೊಳ್ಳಿ. ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮ ರುಚಿಕರವಾದಂಥ ಈರುಳ್ಳಿ ಚಟ್ನಿ ರೆಡಿ ಆಗ್ತದೆ. ಇನ್ನಿದಕ್ಕೆ ಬೇಕಿದ್ದರೆ 1 ಒಗ್ಗರಣೆ ಕೊಟ್ಟರೆ ಆಯಿತು. ನೋಡಿ, ಇಲ್ಲಿ ಸ್ಟವ್ ಮೇಲೆ 1 ಕಬ್ಬಿಣದ ತವ ಇಟ್ಟು ಸ್ಟವ್ ಹಚ್ಚಿ ತವವನ್ನು ಬಿಸಿಯಾಗಲಿಕ್ಕೆ ಇಟ್ಟುಕೊಂಡಿದ್ದೇನೆ. ಈಗ ತವ ಬಿಸಿ ಆಗಿದೆ. ಇನ್ನು ಇದರ ಮೇಲೆ ಸ್ವಲ್ಪ ಎಣ್ಣೆ ಸವರಿಕೊಳ್ಳುವ. ಇನ್ನು ನಾವು ರುಚಿಯಾದಂತಹ ವೆಜಿಟೇಬಲ್ ದೋಸೆಯನ್ನು ಮಾಡಿಕೊಂಡ್ರೆ ಆಯಿತು. ನಿಮಗೆ ದಪ್ಪ ಬೇಕು ಅಂತಿದ್ರೆ ದಪ್ಪ ಹಾಕಿಕೊಳ್ಳಿ, ಇಲ್ಲ ತೆಳುವೆ ಇರಲಿ ಅಂತಾದರೆ ಸ್ವಲ್ಪ ತೆಳುವಿಗೆ ಹಾಕಿಕೊಳ್ಳಿ. ತುಂಬ ತೆಳು ಹಾಕಿಕೊಳ್ಳಿಕ್ಕಾಗೋದಿಲ್ಲ. ಇದನ್ನು ನಾವು ತರಕಾರಿ ಎಲ್ಲ ಹಾಕಿದ ಕಾರಣ ಇದು ದಪ್ಪವೇ ಆದರೆ ರುಚಿಯಾಗಿರ್ತದೆ. ವೆಜಿಟೇಬಲ್ ಉತ್ತಪ್ಪದ ರೀತಿಯಲ್ಲಿ ಮಾಡಬಹುದು ಇದನ್ನು. ನೋಡಿ, ಇನ್ನು ಮೇಲಿನಿಂದ ಸ್ವಲ್ಪ ತುಪ್ಪ ಹಾಕಿ 2 ಸೈಡ್ ಚೆನ್ನಾಗಿ ಬೇಯಿಸಿಕೊಂಡ್ರೆ ಆಯಿತು. ಇಷ್ಟ ಆದರೆ ನಮ್ಮ ರುಚಿಕರವಾದಂತಹ ಉತ್ತಪ್ಪ ರೆಡಿ ಆಗ್ತದೆ. ನಿಮಗೆ ಈ ರೀತಿ ಬೇಡ ಅಂತಾದರೆ ದೋಸೆ ಮಾಡಿ ಅದರ ಮೇಲೆ ಕೂಡ ತರಕಾರಿಗಳನ್ನು ಹಾಕಿ ಬೇಯಿಸಿಕೊಳ್ಬಹುದು.
ಈ ರೀತಿ ಮಾಡೋದ್ರಿಂದ ಸುಲಭ ಆಗ್ತದೆ. ಇಲ್ಲದಿದ್ದರೆ ನಾವು ಮೇಲೆ ಎಲ್ಲ ತರಕಾರಿಯನ್ನು ಉದುರಿಸಿಕೊಂಡ್ರೆ ಅದು ಎಲ್ಲ ಅಂಟಿಕೊಳ್ಳುವುದಿಲ್ಲ. ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಸುಲಭ ಆಗ್ತದೆ. ಇದರಲ್ಲಿ ಬೀಟ್ರೂಟ್ ಹಾಕಿದ ಕಾರಣ ಕಲರ್ ಪಿಂಕಲ್ಲಿ ಬಂದಿದೆ. ನಾನು ನಿಮಗೆ ಬೀಟ್ರೂಟ್ ಹಾಕದಂತಹ ದೋಸೆಯನ್ನು ಕೂಡ ತೋರಿಸ್ತೇನೆ. ಅದು ಕಲರಲ್ಲಿ ವೈಟ್ ಆಗಿ ಇರ್ತದೆ. ಬೀಟ್ರೂಟ್ ಹೆಲ್ದಿಗೆ ತುಂಬ ಒಳ್ಳೆಯದಾದ ಕಾರಣ ನಾನು ಬೀಟ್ರೂಟ್ ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ. ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ತರಕಾರಿ ಸುಲಭದಲ್ಲಿ ತಿಂದಾಗೆ ಆಗ್ತದೆ. ತರಕಾರಿ ತಿನ್ನದ ಮಕ್ಕಳಿಗೆಲ್ಲ ಈ ರೀತಿಯಾಗಿ ಮಾಡಿಕೊಟ್ರೆ ಖಂಡಿತವಾಗಿಯೂ ಇಷ್ಟಪಟ್ಟು ತಿಂತಾರೆ. ಸ್ನೇಹಿತರೆ, ಈ ದೋಸೆಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಇನ್ನು ಈ ದೋಸೆಯನ್ನು ಚಟ್ನಿ ಜೊತೆ ಅಥವಾ ಬಿಸಿ ಬಿಸಿ ದೋಸೆ, ಚಟ್ನಿ, ತುಪ್ಪ, ರುಚಿಯಾದಂತಹ ಈ ದೋಸೆ ರೆಸಿಪಿ ನಿಮಗೆ ಖಂಡಿತವಾಗಿ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಸ್ನೇಹಿತರೆ, ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.